ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನಿ ಮುಂಜಾನೆ ಹೇರಳವಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪ ಕ್ಷಮಾಪಣೆ ನಿಶ್ಚಯ, ಪಾಪ ಕ್ಷಮಾಪಣೆಯ ಭರವಸೆ ಮತ್ತು ಪಾಪ ಕ್ಷಮಾಪಣೆಗಾಗಿ ಪ್ರಾರ್ಥನೆ ಇವುಗಳನ್ನು ದೇವರ ವಾಕ್ಯದಿಂದ ನಾವು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಕೀರ್ತನೆಗಳು 51ನೇ ಅಧ್ಯಾಯ 7-9 ವಚನಗಳು. ಕೀರ್ತನೆಗಳು 51ನೇ ಅಧ್ಯಾಯ 7-9 ವಚನಗಳು. ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನಾನು ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ಆತ ನಮಗೆ ಬೋಧಿಸಿ ನಮಗೆ ತನ್ನ ವಾಕ್ಯದ ಕುರಿತಾದ ಅರಿವನ್ನು ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ನಾವೀಗ ಓದಿದ ವಾಕ್ಯದ ಭಾಗ ನನ್ನ ದಿವಸ ನಾವು ನೋಡಿದಂತೆ ಕೀರ್ತನೆ 51ನೇ ಅಧ್ಯಾಯದಲ್ಲಿ ದಾವೀದನು ರಚಿಸಿದ ಪಾಪ ಕ್ಷಮಾಪಣೆಗಾಗಿ ಆತನು ಬೇಡಿಕೊಳ್ಳುವ ಪ್ರಾರ್ಥನೆಗೆ ಸಂಬಂಧಪಟ್ಟ ಅಧ್ಯಾಯ, ಬಹಳ ಪ್ರಸಿದ್ಧವಾದ ಅಧ್ಯಾಯ. ಇದರಲ್ಲಿ 7-9 ವಚನಗಳಲ್ಲಿ ನಾವು ಇದನ್ನ ಓದಿದ್ದೇವೆ. ಇದರಲ್ಲಿ 7 ಮತ್ತು 8 ವಚನಗಳಲ್ಲಿ ಆಗ 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 ಎಂಬಂತೆ ಮೂರು ಸಂಗತಿಗಳನ್ನ ಅಥವಾ 3 ಸಂದರ್ಭಗಳನ್ನ ನೋಡ್ತೇವೆ. ಸಂದರ್ಭ ಸ್ಪಷ್ಟವಾಗಿ ಇದರಲ್ಲಿ ಆಗ ಶುದ್ಧನಾಗಿರುವೆನು, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ಹಾಗಾದರೆ ಯಾವುದರ ನಂತರ ಎನ್ನುವಂಥದ್ದು ಪ್ರಾಮುಖ್ಯವಾದ ವಿಷಯ. ಮೊದಲು ಆತನು ಹೇಳ್ತಾನೆ, ಹಿಸ್ಸೋಪ್ ಗಿಡದ ಬರಲಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು, ಆಗ ಶುದ್ಧನಾಗಿರುವೆನು. ಹಿಸ್ಸೋಪ್ ಗಿಡದ ಬರಲಿನಿಂದ ಚಿಮುಕಿಸುವಂಥ ಒಂದು ಅಭ್ಯಾಸ ನಮಗೆ ಯಾಜಕ ಕಾಂಡದಲ್ಲಿ ಕಾಣ್ತದೆ. ವಿಶೇಷವಾಗಿ ಕುಷ್ಠರೋಗಿ ಆತನು ಗುಣ ಹೊಂದಿದ ಮೇಲೆ ಆತನನ್ನು ಶುದ್ಧೀಕರಿಸುವಂಥ ಒಂದು ಸಂಪ್ರದಾಯದಲ್ಲಿ ಆತನ ಮೇಲೆ ಸೆಲೆ ನೀರು ಒಂದು ಮಡಿಕೆಯಲ್ಲಿ ಇಟ್ಟು ಅದರಲ್ಲಿ ಆ ಮಡಿಕೆ ಆ ನೀರಿನಲ್ಲಿ ಒಂದು ಪಾರಿವಾಳವನ್ನು ಬಲಿಯರ್ಪಿಸಿ ಅದರ ರಕ್ತವನ್ನು ಅದರಲ್ಲಿ ಹಾಕ್ತಾರೆ. ಅದರಿಂದ ಕುಷ್ಠರೋಗಿಯ ಮೇಲೆ ಹಿಸ್ಸೋಪ್ ಗಿಡದ ಬರಲು, ಅಂದರೆ ನಾವು ಸುಣ್ಣ ಬಡಿಲಿಕ್ಕೆ ಮೊದಲು ಬಳಸ್ತಿದ್ವಲ್ಲ, ಕುಚ್ಚುಮಟ್ಟೆ ಎಂಬುದಾಗಿ ಕೆಲವು ಕಡೆ ಹೇಳ್ತಾರೆ, ಸುಣ್ಣ ಹೊಡಿ ಬಳಿಯುವಂಥ ಆ ವಿಧದಲ್ಲಿ ಒಂದು ಗಿಡ. ಅದು ಇಸ್ರೇಲ್ ದೇಶದಲ್ಲಿ ಗೋಡೆಗಳ ಮೇಲೆ ಬೆಳೆಯುವಂಥ ಒಂದು ಗಿಡ, ಹಿಸ್ಸೋಪ್ ಗಿಡ. ಆ ಗಿಡದಲ್ಲಿ ಔಷಧೀಯ ಗುಣಲಕ್ಷಣವಿದೆ. ಇದು ರಕ್ತ ಶುದ್ಧೀಕರಣ ಮಾಡುವಂಥ ಆ ಗುಣಲಕ್ಷಣಗಳನ್ನು ಹೊಂದಿರುವಂಥ ಗಿಡಮೂಲಿಕೆ ಆಗ್ತದೆ. ಇದನ್ನ ದೇವಾಲಯದ ಕೆಲವೊಂದು ಸಂಪ್ರದಾಯಗಳಲ್ಲಿ ಶುದ್ಧೀಕರಣ ಕಾರ್ಯಕ್ಕಾಗಿ ಉಪಯೋಗಿಸ್ತಾರೆ. ಆ ಬರ್ಲನ್ನು ಅದರೊಳಗೆ ಅದ್ದಿ ಯಾರು ಶುದ್ಧವಾಗಬೇಕು ಅವ್ರ ಮೇಲೆ ಪ್ರೋಕ್ಷಿಸ್ತಾರೆ. ವಿಶೇಷವಾಗಿ ಕುಷ್ಠರೋಗಿ ಶುದ್ಧವನಾದ ಮೇಲೆ ಅವನ ಶುದ್ಧೀಕರಣದ ಒಂದು ಕಾರ್ಯ ಬರ್ತದೆ. ಆಗ ಆತನ ಮೇಲೆ ಈ ರಕ್ತ ನೀರು ಬೆರೆಸಿದ ನೀರನ್ನು ಪ್ರೋಕ್ಷಿಸ್ತಾರೆ. ಆಗ ಅವನನ್ನು ಶುದ್ಧನೆಂಬುದಾಗಿ ದೃಢೀಕರಿಸುವಂಥ ಸಂಗತಿಗಳಿವೆ. ಇನ್ನೊಂದು ಕಡೆ HKL 36:25 ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ಆಗ ನೀವು ಶುದ್ಧರಾಗುವಿರಿ ಎನ್ನುವಂಥ ಮಾತು ಬರ್ತದೆ. ಹಾಗಾದ್ರೆ ನಮ್ಮನ್ನು ಶುದ್ಧೀಕರಿಸುವಂಥ ರಕ್ತವಿದೆ, ಪ್ರೋಕ್ಷಣಾ ನೀರಿದೆ. ಹಾಗಾದರೆ ಇಲ್ಲಿ ದಾವೀದನು ಕೇಳ್ತಿದ್ದಾನೆ, ಹಾಗಾದರೆ ನನ್ನನ್ನು ಹಾಗೆ ಚಿಮುಕಿಸಿ ನನ್ನ ಅಶುದ್ಧತ್ವವನ್ನೆಲ್ಲ ತೆಗೆದುಬಿಡು. ದೇವರ ಮುಂದೆ ಅಂಗಲಾಚುತ್ತಿದ್ದಾನೆ, ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು. ಆಗ ನೀನಾಗೆ ಮಾಡಿದರೆ ಕುಷ್ಠರೋಗಿ ಶುದ್ಧವಾಗುವ ವಿಧದಲ್ಲಿ ಆಗ ನಾನು ಶುದ್ಧನಾಗ್ತಾನೆ ಎಂಬುದನ್ನು ಆತನು ಅಲ್ಲಿ ಹೇಳಿಕೊಳ್ತಿದ್ದಾನೆ. ಮತ್ತೆ ಇನ್ನೊಂದು ಮಾತು ಹೇಳ್ತೇನೆ, ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳಗಾಗುವೆನು. ನೀನೇ ನನ್ನನ್ನು ಶುದ್ಧೀಕರಿಸಿದ್ರೆ ಹಿಮ ಹೇಗೆ ಬೆಳ್ಳಗಿರ್ತದೋ ಹಾಗೆ ನಾನು ಬೆಳಗಾಗ್ತಾನೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಬಹಳ ಒಂದು ಒಳ್ಳೆಯ ಸಂಗತಿ. ನಂತರದಲ್ಲಿ ಆತನು 8ನೇ ವಚನದಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಬೇಡಿಕೆ ನೀಡ್ತಿದ್ದಾನೆ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇದನ್ನು ಹೇಳ್ತಿದ್ದಾನೆ, ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ಜ್ಞಾನೋಕ್ತಿಯಲ್ಲಿ ಬರ್ತದೆ, ಹರ್ಷ ಹೃದಯ ಒಳ್ಳೆ ಔಷಧ.
ಒಬ್ಬ ಮನುಷ್ಯನ ಹರ್ಷ ಭರಿತನಾಗಿದ್ದರೆ ಅದು ಅವನ ದೇಹಕ್ಕೆ ದೊಡ್ಡ ಆರೋಗ್ಯ. ವಾಕ್ಯದಲ್ಲಿ ಓದ್ತೇವೆ, ಇಲ್ಲಿ ಆತನು ಕೇಳ್ತಿದ್ದಾನೆ, ನನ್ನಲ್ಲಿ ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ನಾನು ಈಗ ಪಾಪ ಮಾಡಿ ಸಂತೋಷ ಕಳ್ಕೊಂಡಿದ್ದೇನೆ, ಸಂಭ್ರಮ ಕಳ್ಕೊಂಡಿದ್ದೇನೆ, ಈಗ ನನಗೆ ತಿರುಗಿ ಅದನ್ನು ಕೊಡು ಅಂತ ಕೇಳ್ತಿದ್ದಾನೆ. ನನಗದು ಬೇಕಂತ ಕೇಳ್ತಿದ್ದಾನೆ. ಮನಸ್ಸು ಹೃದಯ ಉಲ್ಲಾಸದಿಂದ ಸಂತೋಷದಿಂದ ಇದ್ದರೆ, ಈಗ ದಾವಿದ ಮುಂದೆ ಹೇಳ್ತಾನೆ, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವು. ಪಾಪವು ಇರುವಾಗ ಎಲುಬುಗಳಲ್ಲಿ ಒಂದು ದೊಡ್ಡ ವೇದನೆ, ಎಲುಬು ಜಜ್ಜಲ್ಪಟ್ಟ ವೇದನೆ. ಪ್ರೇರೆ, ದೇವರ ವಾಕ್ಯವನ್ನು ಓದುವ, ಅದನ್ನು ಗ್ರಹಿಸುವ ನಾವು, ನಮ್ಮ ಎಲುಬುಗಳಲ್ಲಿ ವೇದನೆ ಬಂದರೆ ನಾವು ಮೊದಲು ಒಂದು ಕಡೆ ಪರೀಕ್ಷೆ ಮಾಡಬೇಕಾಗುತ್ತದೆ. ನನ್ನ ಎಲುಬಿಗೆ ಬಾಧೆ ಬರುವಂತೆ ನಾನೇನು ಪಾಪ ಮಾಡಿದ್ದೇನೆ, ನಾವು ಪರೀಕ್ಷಿಸಿಕೊಳ್ಬೇಕು. ಕಾರಣ ಪಾಪದ ಪ್ರಸ್ತಾಪ ಬರುವಾಗೆಲ್ಲ ಎಲುಬಿನ ಪ್ರಸ್ತಾಪ ವಾಕ್ಯದಲ್ಲಿ ಬರ್ತದೆ. ಹಾಗಾಗಿ ಸಂಭ್ರಮೋತ್ಸವದ ದೇವರು ತಿರುಗಿ ಆ ಒಂದು ಒಳಗಿನ ಸಂತೋಷವನ್ನು ಕೊಡುವಾಗ ಜಜ್ಜಿದ ವೇದನೆಯಲ್ಲಿರುವಂಥ ಎಲುಬುಗಳು ತಿರುಗಿ ಆನಂದ ಪಡ್ತಾರೆ. ಅಂದರೆ ಅದಕ್ಕೆ ತಿರುಗಿ ಆರೋಗ್ಯ. ಮತ್ತೆ 9ನೇ ವಾಕ್ಯದಲ್ಲಿ ಆತನು ತಿರುಗಿ ಕೇಳ್ತಾನೆ, ನನ್ನ ದೋಷಕ್ಕೆ ವಿಮುಖನಾಗು. ಅಂದರೆ ಇನ್ನೂ ನೀನು ನನ್ನಲ್ಲಿ ಪಾಪವನ್ನು ಎಣಿಸಬೇಡ, ನನ್ನ ದೋಷಗಳನ್ನ ಎಣಿಸಬೇಡ, ಅದನ್ನು ನಿನ್ನ ದೃಷ್ಟಿಗೆ ದೂರವಾಗಲಿ, ಅದು ನೀನು ದಯವಿಟ್ಟು ಮರ್ತು ಬಿಡು. ಕೇಳಿಕೊಳ್ತಿದ್ದಾನೆ. ತಿರುಗಿ ಮತ್ತೆ ಕೇಳ್ತಾನೆ, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ಎಲ್ಲ ಎಂಬುದಾಗಿ ಕೇಳ್ತಾನೆ. ಮೊದಲನೇ ವಚನದಲ್ಲಿ ಹೇಳ್ತಾನೆ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಇಲ್ಲಿ ಮತ್ತೆ ಕೇಳ್ತಾನೆ, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ಪ್ರೇರೆ, ನಮ್ಮಲ್ಲಿ ಪಾಪ ಉಳಿಯುವಂಥದ್ದು ನಮಗದು ದೊಡ್ಡ ಬಾಧೆ, ದೊಡ್ಡ ವೇದನೆ. ಪಾಪ ಪರಿಹಾರವಾಗುವಂಥದ್ದು ಒಂದು ದೊಡ್ಡ ಸಮಾಧಾನ, ದೊಡ್ಡ ಸಂತೋಷ. ಪಾಪರಹಿತ ಜೀವಿತದಿಂದ ನಾವು ದೇವರ ಐಕ್ಯತೆಗೆ ಸೇರಿಕೊಳ್ಳಲು ಸಾಧ್ಯ. ದೇವರು ಇದಕ್ಕಾಗಿಯೇ ನಮ್ಮ ವಿಷಯದಲ್ಲಿ ಎಷ್ಟೋ ತವಕಿಸ್ತಾನೆ. ಪ್ರೇರೆ, ಇಲ್ಲಿ ಭಕ್ತನು ಬೇಡಿಕೊಳ್ಳುವ ಅನುಭವವೆಲ್ಲವೂ ನಮ್ಮ ಜೀವಿತಕ್ಕೂ ಬೇಕು. ನಾವು ಈ ವಾಕ್ಯಗಳನ್ನ ಹಿಡಿದು ನಾವು ಪ್ರಾರ್ಥಿಸೋಣ. ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲೆ ಬರಲಿ, ಆತನ ವಾಕ್ಯಗಳು ನಮ್ಮ ಮೇಲೆ ಬರಲಿ. ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮನ್ನು ಶುದ್ಧೀಕರಿಸುವಂಥ 4 ಅಂಶಗಳನ್ನ ಹೇಳ್ತಾನೆ. 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಯೇಸುವಿನ ಹೆಸರು ನಮ್ಮನ್ನು ಶುದ್ಧೀಕರಿಸುವಂಥದ್ದು. ಅಲ್ಲೇ ಮುಂದುವರೆದು ಪರಿಶುದ್ಧಾತ್ಮ ನಮ್ಮನ್ನು ಶುದ್ಧೀಕರಿಸುವ ಆತನು. ಯೋಹಾನ 15ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಬರೆದದೆ ಯೇಸುವಿನ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುವಂಥದ್ದು. ಇನ್ನು ಅನೇಕ ವಚನಗಳು ಸಿಗ್ತದೆ. ಯೇಸುವಿನ ರಕ್ತ, ಆತನ ಶಿಲುಬೆ ಮೇಲೆ ಸುರಿಸಿದ ರಕ್ತ ನಮ್ಮನ್ನು ಶುದ್ಧೀಕರಿಸುವಂಥದ್ದು. ವಿಶೇಷವಾಗಿ 1 ಯೋಹಾನ 1ನೇ ಅಧ್ಯಾಯದ 7ನೇ ವಚನ ಹೇಳ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವುದು. ಪ್ರೇರೆ, ಹಾಗಾದರೆ ಹಳೆ ಕಾಲದ ಭಕ್ತರು ಹಿಸ್ಸೋಪ್ ಗಿಡದ ಬರಲಿಂದ ಚಿಮುಕಿಸೆಂಬುದಾಗಿ ಕೇಳ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ನಮಗೆ ವಾಕ್ಯಗಳು ಸ್ಪಷ್ಟ. ಯೇಸುವಿನ ನಾಮ, ಯೇಸುವಿನ ರಕ್ತ, ಯೇಸುವಿನ ವಾಕ್ಯ, ಯೇಸುವಿನ ಆ ಆತ್ಮ, ಇದು ನಮ್ಮನ್ನು ಶುದ್ಧೀಕರಿಸುವಂಥದ್ದು. ಅಂದರೆ ಪರಿಶುದ್ಧ ಆತ್ಮ ನಮ್ಮನ್ನು ಶುದ್ಧೀಕರಿಸುವಂಥದ್ದು. ಪ್ರೇರೆ, ಇದು ನಮಗೆ ಬೇಕು. ನಾವು ದೇವರ ಬಳಿ ಕೇಳೋಣ. ಕರ್ತನೆ, ಭಕ್ತನು ಪ್ರಾರ್ಥಿಸಿದಂತೆ ನಾವು ನಿನ್ನ ಬಳಿಗೆ ಬರ್ತೇವಪ್ಪ. ಕರ್ತನೆ, ನೀನು ನಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಿ ನಮ್ಮನ್ನು ಶುದ್ಧಿ ಮಾಡುವಂಥ ದೇವರು. ಆಗ ನಾವು ಆಗ್ತೇನೆ ಎಂಬುದಾಗಿ ಭಕ್ತನು ಹೇಳುವ ಪ್ರಕಾರ ನಮಗೂ ಈ ನಮ್ಮ ಅನುಭವ ಕೊಡು. ದೇವರೇ, ನೀನೇ ನಮ್ಮನ್ನು ತೊಳೆದು ಶುದ್ಧ ಮಾಡು. ಆಗ ಕರ್ತನೆ, ಎಲ್ಲ ಪಾಪದ ಕಲೆಗಳು ಹೋಗಿ ನಾವು ಹಿಮಕ್ಕಿಂತಲೂ ಬೆಳಗಾಗ್ತೇವೆ ಎಂಬುದಾಗಿ ಭಕ್ತನು ಬಯಸ್ತಾನಲ್ಲ, ಅದು ನಮಗೂ ಅನುಗ್ರಹಿಸು. ದೇವರ ನಮ್ಮ ಎಲುಬುಗಳೆಲ್ಲ ನೀನು ಪಾಪದಿಂದ ನಮ್ಮ ಪಾಪದ ನಿಮಿತ್ತ ನೀನು ಜಜ್ಜಿದ ಎಲುಬುಗಳು ತಿರುಗಿ ಕರ್ತನೆ ಆನಂದ ಪಡುವಂತೆ ದಯಮಾಡಿ ನಮ್ಮ ಒಳಗೆ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಂಭ್ರಮೋತ್ಸವದ ಧ್ವನಿ ತಿರುಗಿ ಅನುಗ್ರಹಿಸು. ಕರ್ತನೆ, ಹೌದಪ್ಪ, ನಮ್ಮ ಪಾಪಗಳು ಇನ್ನೂ ನಿನ್ನ ಜ್ಞಾಪಕದಲ್ಲಿ ಇರದಂತೆ ಅವುಗಳಿಗೆ ನೀನು ವಿಮುಖನಾಗಿ ಎಂಬುದಾಗಿ ಭಕ್ತನು ಕೇಳುವಂತೆ ನೀನು ನಮ್ಮ ವಿಷಯದಲ್ಲೂ ಹೀಗೆ ನಮಗೆ ಸಹಾಯ ಮಾಡು. ಕರ್ತನೆ, ನಮ್ಮ ಪಾಪಗಳನ್ನೆಲ್ಲ ನೀನು ಆತನ ಪಾಪಗಳನ್ನೆಲ್ಲವನ್ನು ಅಳಿಸಿಬಿಡುವುದಕ್ಕೆ ಆತನು ಕೇಳುವಂತೆ ನಾವು ಕೇಳಿಕೊಳ್ತೇವೆ. ಕರ್ತನ, ದಯಮಾಡಿ ನಮ್ಮ ಜೀವಿತದಲ್ಲಿ ಯಾವ ಪಾಪಗಳು ಇದೆಯೋ ದೇವರ ಅದೆಲ್ಲವುಗಳಿಂದ ನಮಗೆ ಪರಿಹಾರ ಕೊಡು. ಕರ್ತನೆ, ನಾವು ನಿನ್ನ ಮುಂದೆ ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ಜೀವಿಸಬೇಕೆಂದು ನೀನು ತೀರ್ಮಾನಿಸಿರುವಲ್ಲಿ ಹಾಗೆ ನಾವು ನಡ್ಕೊಳ್ಳುವುದಕ್ಕೆ ದಯಮಾಡಿ ಕೃಪೆ ಅನುಗ್ರಹಿಸು. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.